ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆ ಹಾಗೂ 2ನೇ ಹಂತದಲ್ಲಿ ಬಿಹಾರ ವಿಧಾನಸಭೆಯ 94 ಸ್ಥಾನಗಳ ಮತದಾನಕ್ಕೆ ಪೂರ್ಣ ಸಿದ್ಧತೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಭದ್ರತಾ ವ್ಯವಸ್ಥೆ. ರೈತರ ಅಭ್ಯುದಯಕ್ಕೆ ಸರ್ಕಾರ ಸದಾ ಬದ್ಧ. ಉತ್ತಮ ದರಕ್ಕೆ ಬೆಳೆ ಖರೀದಿ ಜೊತೆಗೆ ಮಾರುಕಟ್ಟೆಯಲ್ಲೂ ಹೆಚ್ಚಿನ ಬೆಲೆ ನಿಗದಿ. ಸಚಿವ ಪ್ರಹ್ಲಾದ್ ಜೋಶಿ. ಸರ್ಕಾರದ ಸೂಕ್ತ ಕ್ರಮಗಳಿಂದಾಗಿ ಕೋವಿಡ್ ಸಂದಿಗ್ಧತೆಯಲ್ಲೂ ದೇಶದ ಅರ್ಥವ್ಯವಸ್ಥೆಯಲ್ಲಿ ಸುಧಾರಣೆಯ ಸಂಕೇತ ಗೋಚರ. ಹಣಕಾಸು ಇಲಾಖೆ ಕಾರ್ಯದರ್ಶಿ ಅಜಯ್ ಭೂಷಣ್ ಪಾಂಡೆ. ಗಿಲ್ಗಿಟ್ ಬಾಲ್ಟಿಸ್ತಾನ ತಾತ್ಕಾಲಿಕ ಪ್ರಾಂತೀಯ ಸ್ಥಾನದ ತಕ್ಷಣ ತೆರವಿಗೆ ಪಾಕಿಸ್ತಾನಕ್ಕೆ ಭಾರತ ಸೂಚನೆ. ವಾರ್ತೆಗಳ ವಿವರ. ಶಿರಾ ಹಾಗೂ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಗಳಿಗೆ ನಾಳೆ ಉಪಚುನಾವಣೆ ನಡೆಯಲಿದ್ದು, ಮುಕ್ತ ಹಾಗೂ ನ್ಯಾಯಸಮ್ಮತ ಮತದಾನಕ್ಕಾಗಿ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇಂದು ಬೆಳಗ್ಗೆಯಿಂದಲೇ ಮಸ್ಟರಿಂಗ್ ಸೆಂಟರ್ಗಳನ್ನು ತೆರೆಯಲಾಗಿದ್ದು, ಮತಯಂತ್ರಗಳನ್ನು ಸಂಬಂಧಿಸಿದ ಮತಗಟ್ಟೆಗಳಿಗೆ ತೆಗೆದುಕೊಂಡು ಸಿಬ್ಬಂದಿಗಳು ತೆರಳುತ್ತಿದ್ದಾರೆ. ಕೋವಿಡ್-19 ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತೆ ವಹಿಸಲಾಗಿದೆ. ಶಿರಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಚುನಾವಣಾ ಕಾರ್ಯಕ್ಕೆ ನಿಯೋಜಿಸಲ್ಪಟ್ಟ ಸಿಬ್ಬಂದಿಗಳಿಗೆ ವೈದ್ಯಕೀಯ ತಪಾಸಣೆ ನಡೆಸಲಾಯಿತು. ನಂತರ ಮತಯಂತ್ರಗಳು, ವಿವಿಪ್ಯಾಟ್ ಮತ್ತಿತರ ಚುನಾವಣಾ ಪರಿಕರಗಳೊಂದಿಗೆ ಆಯಾ ಮತಗಟ್ಟೆಗಳಿಗೆ ಸಿಬ್ಬಂದಿ ತೆರಳಿದರು. ಶಿರಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟಾರೆ 330 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಈ ಪೈಕಿ 64 ಸೂಕ್ಷ್ಮ ಹಾಗೂ 6 ಅತಿ ಸೂಕ್ಷ್ಮ ಮತಗಟ್ಟೆಗಳಾಗಿದ್ದು, ಹೆಚ್ಚಿನ ಭದ್ರತೆ ಕಲ್ಪಿಸಲಾಗಿದೆ. ವೆಬ್ ಕಾಸ್ಟಿಂಗ್ ಮಾಡಲಾಗುತ್ತಿದ್ದು, ಮತದಾನಕ್ಕೆ ಬೇಕಾದ ಎಲ್ಲಾ ಸಿಬ್ಬಂದಿ ಹಾಗೂ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆ ರಾಕೇಶ್ ಕುಮಾರ್ ಮಾಹಿತಿ ನೀಡಿದರು. 330 ಮತಗಟ್ಟೆಗಳಿದ್ದಾವೆ. 1,000ಕ್ಕಿಂತ ಹೆಚ್ಚಿಗೆ ಮತದಾರರು ಇರುವಂತಹ ಕಡೆ ನಾವು ಆಕ್ಸಿಲರಿ ಬೂತ್ಗಳನ್ನ ಮಾಡಿದ್ದೇವೆ. ಸೊ ಆದ್ರಿಂದ ಒಟ್ಟಾರೆಯಾಗಿ 330 ಮತಗಟ್ಟೆಗಳಿದೆ. ಈ ಮತಗಟ್ಟೆಗಳಲ್ಲಿ ಬೇಕಾಗಿರುವಂತಹ ವ್ಯವಸ್ಥೆಗಳೆಲ್ಲ ಕಲ್ಪಿಸಿದ್ದೇವೆ. ನಾವು ಈಗ ಆಲ್ರೆಡಿ ಏನು ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟೀಸ್ ಅಂತ ಏನು ಹೇಳ್ತಾ ಇದ್ದೇವೆ ಅವೆಲ್ಲ ನಾವು ತಯಾರಿ ಮಾಡಿಟ್ಟಿದ್ದೇವೆ. ಒಟ್ಟಾರೆಯಾಗಿ ಕ್ರಿಟಿಕಲ್ ಬೂತ್ಗಳು 64 ಇದೆ ಮತ್ತು ವಲ್ನರಬಲ್ ಬೂತ್ಗಳು 6 ಇದೆ. ಈ ಒಂದು ಬೂತ್ಗಳಲ್ಲೂ ಕೂಡ ನಾವು ಹೆಚ್ಚಿಗೆ ಪೊಲೀಸ್ ಸಿಬ್ಬಂದಿ ಕೊಡ್ತಾ ಇದ್ದೇವೆ, ಮತ್ತೆ ವೆಬ್ ಕಾಸ್ಟಿಂಗ್ ಮಾಡ್ತಾ ಇದ್ದೇವೆ, ಮತ್ತೆ ನಮ್ಮ ಚುನಾವಣಾ ವೀಕ್ಷಕರ ಮುಖಾಂತರ ನೇಮಕಗೊಂಡಿರುವ ಮೈಕ್ರೋ ಅಬ್ಸರ್ವರ್ ಅಂತೇಳಿ ಅವ್ರನ್ನು ಕೂಡ ಈ ಒಂದು ಮತಗಟ್ಟೆ ವ್ಯಾಪ್ತಿನಲ್ಲಿ ಅವ್ರನ್ನ ನಾವು ನೇಮಕ ಮಾಡ್ತಾ ಇದ್ದೇವೆ. ಚುನಾವಣಾಧಿಕಾರಿ ಡಾ ನಂದಿನಿ ದೇವಿ, ಇಂದು ಮತ್ತು ನಾಳೆ ಮತಗಟ್ಟೆಗಳನ್ನು ಸ್ಯಾನಿಟೈಸ್ ಮಾಡಲಾಗುವುದು. ಮತಗಟ್ಟೆಗಳ ಪ್ರವೇಶ ದ್ವಾರಗಳಲ್ಲಿ ಆಶಾ ಕಾರ್ಯಕರ್ತೆಯರು ಮತದಾರರಿಗೆ ಥರ್ಮಲ್ ಸ್ಕ್ಯಾನಿಂಗ್ ಮಾಡಲಿದ್ದು, ಎಲ್ಲಾ ಮತದಾರರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಎಂದರು. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಕೋವಿಡ್-19 ಸೋಂಕು ತಡೆಯುವ ನಿಟ್ಟಿನಲ್ಲಿ ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪ್ರತಿ ಮತಗಟ್ಟೆಗೂ ಒಬ್ಬ ಆರೋಗ್ಯಾಧಿಕಾರಿಯನ್ನು ನೇಮಕ ಮಾಡಿದ್ದು, ಮಾಸ್ಕ್, ಸ್ಯಾನಿಟೈಸರ್ ಮತ್ತು ಕೈಗವಸು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಕೆ ವಂಶೀಕೃಷ್ಣ, ಮತದಾನಕ್ಕಾಗಿ ಸೂಕ್ತ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಕೇಂದ್ರ ಪಡೆಯ 3 ತುಕಡಿಗಳು ಸೇರಿದಂತೆ ಒಟ್ಟಾರೆ 900 ಮಂದಿ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು. ಸೊ ಈಗಾಗಲೇ ಅವರು ಆಲ್ಮೋಸ್ಟ್ ಒಂದು 5 days ಕಂಪ್ಲೀಟ್ ರೂಟ್ ಮಾರ್ಚಸ್ ಎಲ್ಲ ಮಾಡಿದ್ದಾರೆ. ಏರಿಯಾ ಡಾಮಿನೇಷನ್ ಎಕ್ಸಸೈಸ್ ಎಲ್ಲ ಮಾಡಿದ್ದಾರೆ. ನಾವು ಮತ್ತು DC ಅವರು ಸೇರಿ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್ ಮಾಡಿದ್ವಿ. ಇಲ್ಲಿ ವಲ್ನರಬಲ್ ಏರಿಯಾಸಲ್ಲಿ ಯಾವುದೇ ಥರ ಇಂಟಿಮಿಡೇಷನ್ ಇರಬಾರ್ದು ಅಂತೇಳಿ ಅವ್ರಿಗೆ ಧೈರ್ಯ ತುಂಬಿ ಅವ್ರಿಗೆ ಮೀಟಿಂಗ್ಸ್ ಮಾಡಿದ್ವಿ. ಅದೇ ಥರ DSP ಅವರು ಮತ್ತು AC ಅವರು ಕೂಡ ಅವ್ರಿಗೆ ಮೀಟಿಂಗ್ಸ್ ಮಾಡಿದ್ದಾರೆ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ 82 ಸೂಕ್ಷ್ಮ ಹಾಗೂ 596 ಸಾಮಾನ್ಯ ಮತಗಟ್ಟೆಗಳಿವೆ. ಇವುಗಳಿಗೆ ಹೆಚ್ಚಿನ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ ಎಂದು ನಗರ ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವ ಬಿಬಿಎಂಪಿ ಆಯುಕ್ತ ಎಂ ಮಂಜುನಾಥ್ ಪ್ರಸಾದ್ ತಿಳಿಸಿದ್ದಾರೆ. ಒಂದೊಂದು ವಾರ್ಡ್ಗೆ 3 ಸ್ಕ್ವಾಡ್ಗಳ ತರ 27 ಸ್ಕ್ವಾಡ್ಗಳಿತ್ತು. ಇದ್ರ ಜೊತೆಗೆ ಇನ್ನ ಹೆಚ್ಚುವರಿಯಾಗಿ 9 ತಂಡಗಳನ್ನ ನಾವು ಈಗ ಈ ನಿನ್ನೆಯಿಂದ ಇದನ್ನ ಶುರು ಮಾಡಿದ್ದೇವೆ. ಅದೇ ರೀತಿ VST ತಂಡಗಳು ಅದು 4 ಇತ್ತು. ಅದನ್ನ 3 ತಂಡಗಳನ್ನ ಹೆಚ್ಚಿಗೆ ಮಾಡಿದ್ದೇವೆ. ಇದಲ್ಲದೆ ಮಾರ್ಷಲ್ಸ್ ಗಳನ್ನ ಒಟ್ಟಾರೆ 9 ವಾರ್ಡ್ಗಳಿಗೆ 36 ಜನ ಮಾರ್ಷಲ್ಸ್ ಗಳನ್ನ ಹಾಕಿದ್ದೇವೆ. ಮತ್ತೆ VVT ತಂಡಗಳು 3 ಇದ್ದಿದ್ದನ್ನ ವಿಡಿಯೋ ವಿವಿಂಗ್ ಟೀಮ್
ಇಲ್ಲಿ ಏನೇನು ಪ್ರಚಾರ ಆಗುತ್ತೆ ಪ್ರತಿಯೊಂದು ನಾವು ವಿಡಿಯೋ ಮಾಡಿದಾಗ ಅದನ್ನ ನೋಡೋದಕ್ಕೆ 3 ತಂಡಗಳಿತ್ತು. ಅದನ್ನ ಇನ್ನ 2 ತಂಡಗಳು ಹೆಚ್ಚಿಗೆ ಮಾಡಿ 5 ತಂಡಗಳನ್ನ ಮಾಡಿದ್ದೇವೆ. ಬಿಹಾರ ವಿಧಾನಸಭೆಯ 2ನೇ ಹಂತದ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ನಿನ್ನೆ ಸಂಜೆ ತೆರೆ ಬಿದ್ದಿದೆ. ಈ ಹಂತದಲ್ಲಿ ಆ ರಾಜ್ಯದ 17 ಜಿಲ್ಲೆಗಳಿರುವ 94 ಕ್ಷೇತ್ರಗಳಿಗೆ ನಾಳೆ ಮತದಾನ ನಡೆಯಲಿದೆ. ಪಾಟ್ನಾ, ವೈಶಾಲಿ, ಸೀತಾಮರಿ, ದರ್ಬಾಂಗ್ ಮತ್ತು ಮಧುಬನಿ ಸಹ ಇದರಲ್ಲಿ ಸೇರಿವೆ. ಒಟ್ಟು 2.86 ಕೋಟಿಗೂ ಅಧಿಕ ಮತದಾರರು, 146 ಮಹಿಳೆಯರು ಒಳಗೊಂಡಂತೆ ಒಟ್ಟು 1463 ಉಮೇದುವಾರರ ಭವಿಷ್ಯವನ್ನು ನಿರ್ಧರಿಸಲಿದ್ದಾರೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ನಡೆಯಲಿದ್ದು, ರಗೋಪುರ್, ಪಾರು, ಮಣಿಪುರ್ ಮತ್ತು ಅಲೌರಿ ಸೇರಿದಂತೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಮಾತ್ರ ಸಂಜೆ 4ರವರೆಗೆ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಇಲ್ಲಿ ಬಿಜೆಪಿ 45 ಸ್ಥಾನಗಳಿಗೆ ಸ್ಪರ್ಧಿಸಿದ್ದರೆ ಅದರ ಮೈತ್ರಿಕೂಟದ ಜೆಡಿಯು ಪಕ್ಷ 43 ಸ್ಥಾನಗಳಿಗೆ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಕೇಂದ್ರ ಸರ್ಕಾರ ರೈತರ ಅಭ್ಯುದಯಕ್ಕೆ ಬದ್ಧವಾಗಿರುವುದಾಗಿ ಕೇಂದ್ರ ಗಣಿ, ಕಲ್ಲಿದ್ದಲು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದಲ್ಲಿಂದು ಹೇಳಿದರು. ಯುಪಿಎ ಸರ್ಕಾರ ಇದ್ದಾಗ ರೈತರು ಬೆಳೆದ ಬೆಳೆಗಳಿಗೆ ಅತ್ಯಂತ ಕಡಿಮೆ ದರದ ಬೆಂಬಲ ಬೆಲೆಯನ್ನು ನೀಡಲಾಗಿತ್ತು. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹೆಸರು ಬೇಳೆಗೆ ಶೇಕಡಾ 73ರಷ್ಟು ಹೆಚ್ಚಿನ ಬೆಂಬಲ ಬೆಲೆ ಘೋಷಿಸಿದ್ದು, ರೈತರ ಬೆಳೆಗಳಿಗೆ ಮಾರುಕಟ್ಟೆಯಲ್ಲೂ ಉತ್ತಮ ಬೆಲೆ ದೊರೆಯುವಂತೆ ಮಾಡಲಾಗಿದೆ ಎಂದರು. 7,196 ರೂಪಾಯಿ ಮಾಡಿದ್ದೀವಿ, ಅಂದರೆ ಆಲ್ಮೋಸ್ಟ್ 7,200 ರೂಪಾಯಿ. ಇದರ ಪರಿಣಾಮವಾಗಿ ಯಾವುದೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತೀವಲ್ಲ, ಅದು ನಾವು ಖರೀದಿನ ಮಾಡಬೇಕು ಅಂತ ಅನ್ನೋದು ಅಷ್ಟೇ ಉದ್ದೇಶ ಅಲ್ಲ, ಮಾರ್ಕೆಟ್ನಲ್ಲಿ ರೇಟ್ ಜಾಸ್ತಿ ಆಗಬೇಕು. ನಾವು 7,200 ರೂಪಾಯಿ ಮಾಡಿದ್ರಿಂದ ಮಾರ್ಕೆಟ್ನಲ್ಲಿ ಜಾಸ್ತಿ ಆಗ್ಯದ. ಸೊ ಇವರೆಲ್ಲ ಇನ್ನು ರೈತರು ಹೋಗಿ ಬೆಂಬಲ ಬೆಲೆಯಲ್ಲಿ ಕೊಡ್ತಾರೆ ಅನ್ನೋ ಕಾರಣಕ್ಕಾಗಿ, ಹೀಗಾಗಿ ಕಳೆದ 5 ವರ್ಷದೊಳಗೆ 73% ಜಾಸ್ತಿ ನಾವು ಹೆಸರಿಗೆ ಬೆಂಬಲ ಬೆಲೆಯನ್ನು ಜಾಸ್ತಿ ಮಾಡಿದ್ದೀವಿ. ಅದರಿಂದ ರೈತರಿಗೆ ಒಳ್ಳೆಯದಾಗ್ಯದ, ಅದು ನಮ್ಗೆ ಸಂತೋಷ ಅದ. ಒಂದು ಹನಿ ನೀರನ್ನು ಕೊಡಲ್ಲ ಅಂತ ಹೇಳಿದ್ರು. ಮಹದಾಯಿ, ಕಳಸಾ ಬಂಡೂರಿ ಕುಡಿಯುವ ನೀರಿನ ಯೋಜನೆ ಕುರಿತು ಪ್ರತಿಕ್ರಿಯಿಸಿದ ಸಚಿವರು, ಕಾಂಗ್ರೆಸ್ ಇಬ್ಬಗೆಯ ನೀತಿಯ ಮೂಲಕ ನೀರಾವರಿ ಯೋಜನೆಗೆ ಸಹಕಾರ ನೀಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಒಂದು ಮಿನಿಮಮ್ ಕುಡಿಯುವ ನೀರಿಗೆ ಡೈವರ್ಟ್ ಮಾಡಬೇಕು, ಅದನ್ನು ಅಲೋ ಮಾಡಿ. ಅಟ್ಲೀಸ್ಟ್ ಕಳಸಾ ಬಂಡೂರಿದೇನು ಡೈವರ್ಷನ್, ನ್ಯಾಚುರಲ್ ಡೈವರ್ಷನ್ ಇದನ್ನು ಅದನ್ನು ಅಲೋ ಮಾಡಿ. ಉಳಿದ ಟ್ರಿಬ್ಯುನಲ್ ಕೊಡ್ರಿ, ಉಳಿದ ಟ್ರಿಬ್ಯುನಲ್ ಡಿಸಿಷನ್ಗೆ ನಾವು ಬದ್ಧರಾಗಿರ್ತೀವಿ ಅಂತ. ಆದರೆ ಗೋವಾ ಇಲೆಕ್ಷನ್ ದೃಷ್ಟಿಯಿಂದ ಒಂದು ಹನಿ ನೀರನ್ನು ನಾವು ಬಿಟ್ಕೊಡಲ್ಲ ಅಂಥೇಳಿ ಗೋವಾದಲ್ಲಿ ಭಾಷಣ ಅವತ್ತು ಸೋನಿಯಾ ಗಾಂಧಿಯವರು ಮಾಡಿದ್ರು. ಹೀಗಾಗಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಏನು ಮಾಡ್ತಾರೆ ಅದನ್ನೆಲ್ಲ ಕಾಂಗ್ರೆಸ್ದವರು ಮಾಡ್ತಾರೆ. ಕನ್ನಡ ವಿಶ್ವವಿದ್ಯಾಲಯ ಪ್ರಸಾರಾಂಗದ ಪ್ರಕಟಣೆಯ ಕುವೆಂಪು ಸಮಗ್ರ ಸಾಹಿತ್ಯ ಸರಣಿ ಪುಸ್ತಕಗಳು ಮತ್ತು ಡಿಜಿಟಲ್ ಆವೃತ್ತಿಯನ್ನು ಬೆಂಗಳೂರಿನಲ್ಲಿ ನಿನ್ನೆ ಉನ್ನತ ಶಿಕ್ಷಣ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಬಿಡುಗಡೆ ಮಾಡಿದರು. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಡಾ ಸಾಚಿ ರಮೇಶ್, ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಕುಲಪತಿ ಡಾ ಕರಿಸಿದ್ದಪ್ಪ, ಭಾರತೀಯ ವಿಜ್ಞಾನ ಸಂಸ್ಥೆ ಪ್ರಾಧ್ಯಾಪಕ ಪ್ರೊಫೆಸರ್ ಎಜಿ ರಾಮಕೃಷ್ಣನ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಡಾ ಅಶ್ವತ್ಥನಾರಾಯಣ, ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕಡ್ಡಾಯವಾಗಿ ಸ್ಥಳೀಯ ಭಾಷೆಗೆ ಆದ್ಯತೆ ನೀಡಲಾಗುತ್ತಿದೆ. 3ರಿಂದ 6ನೇ ವಯಸ್ಸಿನಲ್ಲಿ ಶೇಕಡಾ 85ರಷ್ಟು ಕಲಿಕಾ ಸಾಮರ್ಥ್ಯವಿದ್ದು, ರಾಷ್ಟ್ರೀಯ ಶಿಕ್ಷಣ ನೀತಿಯಡಿಯಲ್ಲಿ ಕನಿಷ್ಠ 3 ಭಾಷೆಗಳನ್ನು ಸುಲಭವಾಗಿ ಕಲಿಯಲು ಅವಕಾಶವಿರಲಿದೆ ಎಂದರು. ನಮ್ಮ ಸರ್ಕಾರ, ಕರ್ನಾಟಕದಲ್ಲಿ ಮತ್ತು ಭಾರತ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತರ್ತಾ ಇದ್ದೀವಿ. ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಮುಖ್ಯವಾಗಿ ಎಲ್ಲ ಆ ಪ್ರಾಂತದ ಭಾಷೆಗಳನ್ನು ಬೆಳಿಬೇಕು, ಅವರವರ ಮಾತೃಭಾಷೆ ಬೆಳಿಬೇಕು, ಸ್ಥಳೀಯ ಭಾಷೆಗಳು ಬೆಳಿಬೇಕು ಮತ್ತು ಕಡ್ಡಾಯವಾಗಿ ಆ ಸ್ಥಳೀಯ ಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಅಂತ ಈಗಾಗಲೇ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಅದು ಜಾರಿಯಲ್ಲಿದೆ. ನಿವೃತ್ತ ನ್ಯಾಯಮೂರ್ತಿ ಎಜೆ ಸದಾಶಿವ, ರಾಜ್ಯದಲ್ಲಿ ಎಲ್ಲಾ ವ್ಯವಹಾರಗಳು ಕನ್ನಡದಲ್ಲಿಯೇ ನಡೆಯಬೇಕು, ಕಡ್ಡಾಯವಾಗಿ ಕನ್ನಡದಲ್ಲಿಯೇ ಆರಂಭಿಕ ಶಿಕ್ಷಣ ಆಗಬೇಕು ಎಂದು ಒತ್ತಾಯಿಸಿದರು. ಈಗ ಗ್ರಾಮಾಂತರ ಪ್ರದೇಶಗಳಲ್ಲಿ ಕಾನ್ವೆಂಟ್ ಸ್ಕೂಲ್ಸ್ ಅಂತ ಇಂಗ್ಲಿಷ್ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಳ್ಳಿಗಳಲ್ಲಿ ಈ ಕನ್ನಡ ಕಲಿಕೆಯನ್ನು ಕಡ್ಡಾಯ ಮಾಡುವವರೆಗೂ
ಕನ್ನಡದ ಬೆಳವಣಿಗೆ ಸಾಧ್ಯ ಇಲ್ಲ. ಕನ್ನಡಕ್ಕೆ ಎಷ್ಟು ನಿಗದಿ ಮಾಡಬೇಕು, ಕನ್ನಡಕ್ಕಷ್ಟು ಎಷ್ಟು ಒತ್ತಾಯ ಮಾಡಬೇಕು ಅನ್ನೋದನ್ನು ನಾನು ಕಂಡಿಲ್ಲ. ಪ್ರತಿಯೊಂದು ಶಾಲೆಗಳು ಕೂಡ ಇಂಗ್ಲಿಷ್ಗೆ ಪ್ರಾಧಾನ್ಯತೆಯನ್ನು ಕೊಡ್ತಾರೆ ವಿನಃ ಕನ್ನಡಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಇಲ್ಲ. ಹಳ್ಳಿಗಳಲ್ಲಿ ಪ್ರಾರಂಭವಾಗಿದೆ ದುರಂತ, ಅಂದರೆ ಹಳ್ಳಿಗಳಲ್ಲಿ ಪ್ರಾರಂಭವಾಗಿದೆ ಇದು. ಖ್ಯಾತ ಸಾಹಿತಿ ಪ್ರೊಫೆಸರ್ ಮಲ್ಲೇಪುರ ಜಿ ವೆಂಕಟೇಶ್ ಕುವೆಂಪು ಅವರು 20ನೇ ಶತಮಾನದ ಭಾರತೀಯ ಸಾಹಿತಿಗಳಲ್ಲಿ ಮೇರು ಕವಿಯಾಗಿದ್ದರು ಎಂದು ಸ್ಮರಿಸಿದರು. ಅವರು ವಿಶ್ವಮಾನ್ಯರು. ಕುವೆಂಪು ಅವರ ಬರವಣಿಗೆಗಳನ್ನ ಸಣ್ಣದೇ ಸಂಕ್ಷಿಪ್ತ ಮಾಡಿಕೊಂಡ್ರೆ ಮಹಾಕಾವ್ಯ ಶ್ರೀರಾಮನ ದರ್ಶನಂ, ಖಂಡಕಾವ್ಯ ಚಿತ್ರಾಂಗದ 2 ಮಹಾಕಾದಂಬರಿಗಳು, ಕಾನೂರು ಹೆಗ್ಗಡತಿ, ಮೊದಲು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಅಂತ ಬಂತು, ಆಮೇಲೆ ಕಾನೂರು ಹೆಗ್ಗಡತಿ ಆಗ್ತಾ ಇದೆ. ಮಹದಾಯಿ ನದಿ ನೀರು ಯೋಜನೆ ವಿಚಾರದಲ್ಲಿ ಕಾಂಗ್ರೆಸ್ ನಿಲುವು ರಾಜ್ಯಕ್ಕೆ ಮಾರಕವಾಗಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಧಾರವಾಡದಲ್ಲಿ ನಿನ್ನೆ ಆರೋಪಿಸಿದರು. ಮಹದಾಯಿ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಇಬ್ಬಗೆಯ ನಿಲುವು ಹೊಂದಿದ್ದು, ರಾಜ್ಯದಲ್ಲಿರುವಾಗ ಇಲ್ಲಿನಂತೆ ನಡೆದುಕೊಳ್ಳುವ ಅವರು ಗೋವಾದಲ್ಲಿ ಮಾತ್ರ ಆ ರಾಜ್ಯದ ನಿಲುವಿನಂತೆ ನಡೆದುಕೊಳ್ಳುತ್ತಾರೆ. 2 ರಾಷ್ಟ್ರೀಯ ಪಕ್ಷಗಳು ಈ ವಿಚಾರವಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ವಿವಾದ ಬಗೆಹರಿಯಲಿದೆ ಎಂದರು. ಅಲ್ಲಿ ಮಾಂಡವಿ ನದಿ ಉಳಿಸ್ಕೊಡ್ರಿ, ಒಂದು ಹನಿ ನೀರು ಬಿಡಬೇಡ್ರಿ ಅಂತ ಹೇಳಿ ಅಲ್ಲಿ ಹೋರಾಟ ಮಾಡುವಂಥದ್ದು, ಕುಮ್ಮಕ್ಕು ಕೊಡುವಂಥದ್ದು. ಹೀಗಾಗಿ ಇವತ್ತು ಇದು ಎಕ್ಸ್ಪೋಸ್ ಆಗಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಏನು ಮೊನ್ನೆ ಗೋವಾಕ್ಕೆ ಹೋಗಿದ್ರು, ಗೋವಾಕ್ಕೆ ಹೋದಾಗ ಅಲ್ಲಿ ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಅಲ್ಲಿ ಗೋವಾ ಜನತೆ ಮಹದಾಯಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಹನಿ ನೀರು ಬಿಡದೇ ಇರಲಿಕ್ಕೆ ಎಲ್ಲ ರೀತಿಯ ಹೋರಾಟ ಮಾಡಲಿ, ಅಲ್ಲಿ ಕಾಂಗ್ರೆಸ್ ಅವರು ಹೋರಾಟ ಮಾಡಿರಿ ಅಂತ ಹೇಳಿ ಅಲ್ಲಿ ಇನ್ಸ್ಟಿಗೇಟ್ ಮಾಡಿ ಬರ್ತಾರೆ. ನೋಡಿ, ಒಂದು ನಾನು ಹೇಳ್ತೀನಿ, ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದ ದಿನಾಂಕ ಫಿಕ್ಸ್ ಆಗಿಲ್ಲ. ಬೆಳಗಾವಿ ಲೋಕಸಭಾ ಉಪಚುನಾವಣೆ ಸಂಬಂಧ ಬಿಜೆಪಿ ಪಕ್ಷದ ಅಭ್ಯರ್ಥಿಯ ಬಗ್ಗೆ ಇನ್ನೂ ಚರ್ಚೆ ನಡೆದಿಲ್ಲ ಎಂದು ಜಗದೀಶ್ ಶೆಟ್ಟರ್ ಇದೇ ವೇಳೆ ಸ್ಪಷ್ಟಪಡಿಸಿದರು. ಮತ್ತು ಈ ಕ್ಷಣದವರೆಗೂ ಸಹಿತ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆಯಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಪಕ್ಷದಲ್ಲಿ ಯಾವುದೇ ವೇದಿಕೆಯಲ್ಲಿ ಏನೂ ಚರ್ಚೆ ಆಗಿಲ್ಲ. ಸರ್ಕಾರದಿಂದ ಸಮಯಕ್ಕೆ ಅನುಸಾರವಾಗಿ ಕೈಗೊಳ್ಳಲಾದ ಕ್ರಮಗಳಿಂದಾಗಿ ದೇಶದ ಅರ್ಥವ್ಯವಸ್ಥೆಯಲ್ಲಿ ನಿರಂತರವಾಗಿ ಸುಧಾರಣೆಯ ಸಂಕೇತ ಕಂಡುಬಂದಿದೆ ಎಂದು ಕೇಂದ್ರ ಹಣಕಾಸು ಇಲಾಖೆ ಕಾರ್ಯದರ್ಶಿ ಅಜಯ್ ಭೂಷಣ್ ಪಾಂಡೆ ತಿಳಿಸಿದ್ದಾರೆ. ಕೋವಿಡ್-19 ನಂತರ ಬಹುತೇಕ ಕ್ಷೇತ್ರಗಳಲ್ಲಿ ಎಂದಿನ ಸ್ಥಿತಿಗೆ ಮರಳುತ್ತಿರುವ ಆಶಾಭಾವನೆ ಮೂಡಿದೆ. ಕೋವಿಡ್-19 ಮಹಾಮಾರಿ ಸಂಪೂರ್ಣವಾಗಿ ಇನ್ನೂ ನಿರ್ಮೂಲನೆಯಾಗದಿದ್ದರೂ ಸಹ ಅರ್ಥವ್ಯವಸ್ಥೆಯಲ್ಲಿ ಮಾತ್ರ ಸುಧಾರಣೆಯ ಲಕ್ಷಣ ಕಂಡುಬರುತ್ತಿದೆ ಎಂದು ಅವರು ಹೇಳಿದ್ದಾರೆ. ವಿವಿಧ ಹಂತಗಳಲ್ಲಿ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ತೆಗೆದುಕೊಂಡ ಉಪಯುಕ್ತ ಕ್ರಮಗಳಿಂದಾಗಿ ಈ ಬೆಳವಣಿಗೆ ಕಂಡುಬಂದಿದೆ ಎಂದು ತಿಳಿಸಿದ ಅವರು, ಕೋವಿಡ್-19 ಪರಿಣಾಮ ಕೂಡ ತಗ್ಗಲಾರಂಭಿಸಿದೆ. ಲಾಕ್ಡೌನ್ ವೇಳೆ ಸರ್ಕಾರ ಜನರಿಗೆ ಆಹಾರ ಮತ್ತು ಹಣಕಾಸಿನ ನೆರವು ಸೇರಿದಂತೆ ಅನೇಕ ರೀತಿಯಲ್ಲಿ ಸಹಾಯ ಹಸ್ತ ಚಾಚಿದ್ದು ಗಮನಾರ್ಹವಾಗಿತ್ತು ಎಂದು ಅಜಯ್ ಭೂಷಣ್ ಪಾಂಡೆ ಹೇಳಿದ್ದಾರೆ. क्या ज़रूरत क्या थी कि पूरा लॉकडाउन था, लोग अपने नौकरी पे जा नहीं पा रहे थे, जो डेली वेज जो कमा रहे थे, रोज़ जो दिन का जो जिनको मजदूरी मिलती थी वो कमा नहीं पा रहे थे. तो ये निर्णय ले लिया गया कि उनके हाथ में कुछ कैश देना चाहिए. तो प्रधानमंत्री जनधन योजना के तहत जो 20 करोड़ जो स्त्री जो बैंक धारक हैं उनके अकाउंट में पैसे भेजे गए. उसी तरीके से किसान योजना के तहत जो पैसे उनको भेजे जाने थे वो इंस्टॉलमेंट हमने जल्दी भेज दिए. ರಾಷ್ಟ್ರೀಯ ಜಲ್ ಜೀವನ್ ಅಭಿಯಾನದ ಸಹಯೋಗದಲ್ಲಿ ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣ ನೀರು ಪೂರೈಕೆ ಸಚಿವರುಗಳ ವರ್ಚುವಲ್ ಸಮಾವೇಶ ಆಯೋಜಿಸಲಾಗಿದೆ. ಈ ಅಭಿಯಾನವನ್ನು ಅತ್ಯಂತ ವೇಗವಾಗಿ, ವ್ಯಾಪಕವಾಗಿ ಹಾಗೂ ಕೌಶಲ್ಯಯುತವಾಗಿ ಅನುಷ್ಠಾನಗೊಳಿಸುವ ಸಂಬಂಧ ವಿವಿಧ ವಿಷಯಗಳ ಕುರಿತು ಸಮಾವೇಶದಲ್ಲಿ ಚರ್ಚೆ ನಡೆಸಲಾಗುತ್ತದೆ. ದೇಶದ ಪ್ರತಿಯೊಂದು ಮನೆಗೂ ನಿಗದಿತ ಪ್ರಮಾಣದಲ್ಲಿ ಗುಣಮಟ್ಟದ ನೀರು ಪೂರೈಕೆ ಖಾತರಿಪಡಿಸುವುದು ಜಲ್ ಜೀವನ್ ಅಭಿಯಾನದ ಉದ್ದೇಶವಾಗಿದೆ. ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಗ್ರಾಮೀಣ ಪ್ರದೇಶದ ಶಾಲೆಗಳು ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ಕೊಳವೆ ಮೂಲಕ ನೀರು ಪೂರೈಸಲು ಆರಂಭಿಸಲಾಗಿರುವ 100 ದಿನಗಳ ಕಾರ್ಯಕ್ರಮ ಹಾಗೂ ಜಲ್ ಜೀವನ್ ಅನುಷ್ಠಾನ ಸಂಬಂಧ ರಾಜ್ಯಗಳ ಸಚಿವರುಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಗಿಲ್ಗಿಟ್ ಬಾಲ್ಟಿಸ್ತಾನ್ ವಲಯಕ್ಕೆ ಪ್ರಾಂತ್ಯ ಸ್ಥಾನಮಾನ ನೀಡುವ ಪಾಕಿಸ್ತಾನದ ಹೇಳಿಕೆಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಬದಲಾಗಿ ಈ ವಲಯವನ್ನು ತಕ್ಷಣ ತೆರವುಗೊಳಿಸುವಂತೆ ಪಾಕಿಸ್ತಾನಕ್ಕೆ ಸೂಚಿಸಿದೆ.
ಪಾಕಿಸ್ತಾನದ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಅವರು ಗಿಲ್ಗಿಟ್ ಬಾಲ್ಟಿಸ್ತಾನ್ ವಲಯಕ್ಕೆ ಪ್ರಾಂತೀಯ ಸ್ಥಾನಮಾನ ನೀಡುವುದಾಗಿ ಹೇಳಿದ ಬೆನ್ನಲ್ಲೇ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ಬಗ್ಗೆ ತೀವ್ರವಾಗಿ ಪ್ರತಿಕ್ರಿಯೆ ನೀಡಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ಅನುರಾಗ್ ಶ್ರೀವಾಸ್ತವ ಅಕ್ರಮವಾಗಿ ವಶದಲ್ಲಿಟ್ಟುಕೊಂಡಿರುವ ಈ ಪ್ರಾಂತ್ಯದಲ್ಲಿ ಬದಲಾವಣೆ ಮಾಡಲು ಪಾಕಿಸ್ತಾನಕ್ಕೆ ಯಾವುದೇ ಅಧಿಕಾರವಿಲ್ಲ ಎಂದು ಹೇಳಿದ್ದಾರೆ. ಗಿಲ್ಗಿಟ್ ಬಾಲ್ಟಿಸ್ತಾನ್ ಸೇರಿದಂತೆ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ ಭಾರತದ ಅವಿಭಾಜ್ಯ ಅಂಗವಾಗಿವೆ. 1947ರಲ್ಲಿಯೇ ಇವು ಭಾರತಕ್ಕೆ ಸೇರಿವೆ. ಭಾರತಕ್ಕೆ ಸೇರಿರುವ ಭೂಭಾಗದಲ್ಲಿ ಪಾಕಿಸ್ತಾನ ಯಾವುದೇ ಬದಲಾವಣೆ ಮಾಡುವುದನ್ನು ಭಾರತ ತೀವ್ರವಾಗಿ ಖಂಡಿಸುತ್ತದೆ. ಅದರ ಬದಲಿಗೆ ಪಾಕಿಸ್ತಾನ ತಕ್ಷಣವೇ ಅಲ್ಲಿಂದ ತೆರಳಬೇಕು ಎಂದು ಅವರು ಹೇಳಿದ್ದಾರೆ. ವಿದೇಶಗಳಲ್ಲಿ ಸಿಲುಕಿರುವ ಭಾರತೀಯರನ್ನು ಸ್ವದೇಶಕ್ಕೆ ಕರೆತರುವ ವಂದೇ ಭಾರತ್ ಅಭಿಯಾನದಡಿ ಈವರೆಗೆ 29.1 ಲಕ್ಷ ಭಾರತೀಯರು ಇದರ ಪ್ರಯೋಜನ ಪಡೆದಿದ್ದಾರೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ಈ ಕುರಿತು ಸರಣಿ ಟ್ವೀಟ್ ಮಾಡಿರುವ ಅವರು, ನಿನ್ನೆ ಒಂದೇ ದಿನ ವಿವಿಧ ದೇಶಗಳಿಂದ 5,990 ಭಾರತೀಯರು ಸ್ವದೇಶಕ್ಕೆ ಆಗಮಿಸಿದ್ದಾರೆ. ಮೇ 6ರಿಂದ ಆರಂಭಗೊಂಡಿರುವ ವಂದೇ ಭಾರತ್ ಅಭಿಯಾನದಿಂದ ಹೆಚ್ಚು ಭಾರತೀಯರಿಗೆ ಅನುಕೂಲವಾಗಿದೆ ಎಂದು ಅವರು ಹೇಳಿದ್ದಾರೆ. ಕೆನಡಾದ ಟೊರಾಂಟೊ, ಅಮೆರಿಕದ ನೆವಾರ್ಕ್, ಚಿಕಾಗೋ ಸೇರಿದಂತೆ ಕುವೈತ್, ದುಬೈ, ಅಬುದಾಬಿ, ಲಂಡನ್, ಶಾರ್ಜಾ ಮುಂತಾದ ನಗರಗಳಿಂದ ಭಾರತೀಯರನ್ನು ಸ್ವದೇಶಕ್ಕೆ ಕರೆತರಲಾಗಿದೆ. ಈ ಸಂಬಂಧ ಇನ್ನೂ ಹಲವು ದೇಶಗಳೊಂದಿಗೆ ತಾತ್ಕಾಲಿಕ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಭಾರತೀಯರನ್ನು ಕರೆತರುವ ಕಾರ್ಯ ಮುಂದುವರಿಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ 45,231 ಹೊಸ ಕೊರೋನಾ ಸೋಂಕಿನ ಪ್ರಕರಣಗಳು ಪತ್ತೆಯಾಗಿದ್ದು, ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 82,29,313ಕ್ಕೆ ಏರಿಕೆಯಾಗಿದೆ. ನಿನ್ನೆ ಒಂದೇ ದಿನ 496 ಮಂದಿ ಮೃತಪಟ್ಟಿದ್ದು, ಈವರೆಗೆ ಮೃತಪಟ್ಟವರ ಸಂಖ್ಯೆ 1,22,607ಕ್ಕೆ ಏರಿಕೆಯಾಗಿದೆ. ಮರಣ ದರ ಶೇಕಡಾ 1.49ರಲ್ಲಿದೆ. 5,61,908 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಮಾಣ ಶೇಕಡಾ 6.97ಕ್ಕೆ ಇಳಿಕೆಯಾಗಿದೆ. 75,44,798 ಸೋಂಕಿತರು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದು, ಚೇತರಿಕೆಯ ಪ್ರಮಾಣ ಶೇಕಡಾ 91.68ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಪರೀಕ್ಷೆಯಲ್ಲಿ ಗಣನೀಯ ಹೆಚ್ಚಳ ಮಾಡಲಾಗಿದ್ದು, ಪರೀಕ್ಷಾ ಪ್ರಯೋಗಾಲಯಗಳ ಸಂಖ್ಯೆಯನ್ನು 2,037ಕ್ಕೆ ಹೆಚ್ಚಿಸಲಾಗಿದೆ. ಕೋವಿಡ್ ಸೋಂಕು ಹರಡುವಿಕೆ ತಡೆಯಲು ಕೇಂದ್ರದೊಂದಿಗೆ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರಗಳು ಕೈಜೋಡಿಸಿವೆ. ಸೋಂಕು ಹೆಚ್ಚು ಕಾಣಿಸಿಕೊಳ್ಳುತ್ತಿರುವ ರಾಜ್ಯಗಳಲ್ಲಿ ಪ್ರಯೋಗಾಲಯಗಳನ್ನು ಹೆಚ್ಚಿಸುವ ಮೂಲಕ ಪರೀಕ್ಷಾ ಸಾಮರ್ಥ್ಯದಲ್ಲಿ ಏರಿಕೆ ಕಂಡುಬಂದಿದೆ. ಕೊರೋನಾ ನಿಯಂತ್ರಣಕ್ಕೆ ಕೈಗೊಳ್ಳಲಾಗುತ್ತಿರುವ ಸಕಾರಾತ್ಮಕ ಕ್ರಮಗಳಿಂದಾಗಿ ಭಾರತ ಜಾಗತಿಕವಾಗಿಯೂ ಗುಣಮುಖರ ಸಂಖ್ಯೆಯಲ್ಲಿ ಹೆಚ್ಚಳ ಮತ್ತು ಮರಣ ಪ್ರಮಾಣದಲ್ಲಿ ಇಳಿಕೆ ಸಾಧಿಸಿರುವ ದೇಶವಾಗಿದೆ. ದೆಹಲಿಯಲ್ಲಿ ಕೊರೋನಾ ವೈರಸ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಇಲಾಖೆ ಕಾರ್ಯದರ್ಶಿ ಅಜಯ್ ಕುಮಾರ್ ಭಲ್ಲಾ ಇಂದು ದೆಹಲಿ ಸರ್ಕಾರದ ಪ್ರತಿನಿಧಿಗಳು ಹಾಗೂ ಸಂಬಂಧಿಸಿದ ಇಲಾಖೆಗಳ ಹಿರಿಯ ಅಧಿಕಾರಿಗಳೊಂದಿಗೆ ಕೋವಿಡ್-19 ಪರಿಸ್ಥಿತಿ ಕುರಿತು ಪರಾಮರ್ಶೆ ನಡೆಸುತ್ತಿದ್ದಾರೆ. ಕಳೆದ ಒಂದು ವಾರದಲ್ಲಿ ದೆಹಲಿಯಲ್ಲಿ ಸೋಂಕು ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕೈಗೊಳ್ಳಬಹುದಾದ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಚರ್ಚೆ ನಡೆಸಲಾಗುತ್ತದೆ. ವೈದ್ಯಕೀಯ ಸೌಲಭ್ಯಗಳು, ಚಿಕಿತ್ಸಾ ವಿಧಾನ, ಪರೀಕ್ಷಾ ಸಾಮರ್ಥ್ಯ, ಸೋಂಕಿತರಿಗೆ ಹಾಸಿಗೆಗಳ ವ್ಯವಸ್ಥೆ ಸೇರಿದಂತೆ ಅನೇಕ ವಿಷಯಗಳ ಕುರಿತು ಪರಾಮರ್ಶೆ ನಡೆಯುತ್ತಿದೆ. ಜನತೆ ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು ಹಾಗೂ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದು ಸೇರಿದಂತೆ ಇತರ ನಿಯಮಗಳ ಪಾಲನೆಗೆ ಒತ್ತು ನೀಡುವುದರ ಕುರಿತು ಅಜಯ್ ಕುಮಾರ್ ಭಲ್ಲಾ ಅವರು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳಲಿದ್ದಾರೆ. ಕೋವಿಡ್-19 ಲಸಿಕೆ ವಿತರಣೆ ಕುರಿತು ಕೇಂದ್ರ ಸರ್ಕಾರ ಸಿದ್ಧತೆ ಆರಂಭಿಸಿದೆ. ಲಸಿಕೆ ವಿತರಣೆಗೆ ಸಂಬಂಧಿಸಿ 3 ಸ್ತರದ ವ್ಯವಸ್ಥೆ ರೂಪಿಸುವಂತೆ ರಾಜ್ಯಗಳಿಗೆ ಸೂಚನೆ ನೀಡಿದೆ. ಜೊತೆಗೆ ಸಂಬಂಧಪಟ್ಟ ಸಮಿತಿಗಳು ಆರೋಗ್ಯ ಕಾರ್ಯಕರ್ತರ ದತ್ತಾಂಶ ಸಂಗ್ರಹ ರೂಪಿಸುವಂತೆಯೂ ಸಲಹೆ ನೀಡಿದೆ. ಸಂಭಾವ್ಯ ಫಲಾನುಭವಿಗಳ ದತ್ತಾಂಶ ಸೃಷ್ಟಿಸುವುದು, ಸಾಮಾಜಿಕ ಹಾಗೂ ಭೌಗೋಳಿಕ ಪ್ರಾತಿನಿಧ್ಯದ ಮೇಲೆ ಲಸಿಕೆ ನೀಡುವ ಬಗ್ಗೆ ವ್ಯವಸ್ಥೆ ನಿರ್ಮಿಸಲು ನಿರ್ದೇಶನ ನೀಡಿದೆ. ದೇಶಾದ್ಯಂತ ಕೋವಿಡ್-19 ಲಸಿಕೆಗೆ ಭಾರೀ ಬೇಡಿಕೆ ನಿರ್ಮಾಣವಾಗಿದೆ. ಆದರೆ ಆರಂಭಿಕವಾಗಿ ಮಿತ ಪ್ರಮಾಣದ ಲಸಿಕೆ ಲಭ್ಯವಾಗುವುದರಿಂದ ವಿತರಣೆ ಹಾಗೂ ಪೂರೈಕೆ ಕುರಿತು ಸಿದ್ಧತೆ ಆರಂಭಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ.
ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯಸ್ಥ ಟೆಡ್ರೋಸ್ ಅಧನೋಮ್ ಸ್ವಯಂ ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ. ಇದನ್ನು ಅವರು ಸ್ವತಃ ಟ್ವಿಟರ್ನಲ್ಲಿ ಬಹಿರಂಗಪಡಿಸಿದ್ದಾರೆ. ಕೋವಿಡ್-19 ಸೋಂಕಿತ ವ್ಯಕ್ತಿಯ ಸಂಪರ್ಕಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಕ್ವಾರಂಟೈನ್ಗೆ ಒಳಗಾಗುತ್ತಿರುವುದಾಗಿ ಅವರು ಹೇಳಿದ್ದಾರೆ. ತಮಗೆ ಯಾವುದೇ ಲಕ್ಷಣಗಳಿಲ್ಲ, ಆದರೂ ಮುನ್ನೆಚ್ಚರಿಕೆಯಾಗಿ ಪ್ರತ್ಯೇಕವಾಗಿರಲು ನಿರ್ಧರಿಸಿರುವುದಾಗಿ ಅವರು ತಿಳಿಸಿದ್ದಾರೆ. ದೇಶದಲ್ಲಿ ವ್ಯಾಪಾರ ವಹಿವಾಟುಗಳು ಚೇತರಿಸಿಕೊಳ್ಳುತ್ತಿರುವ ಪರಿಣಾಮವಾಗಿ ಕಳೆದ ಅಕ್ಟೋಬರ್ ತಿಂಗಳಲ್ಲಿ 1.5 ಲಕ್ಷ ಕೋಟಿ ರೂಪಾಯಿ ಜಿಎಸ್ಟಿ ಸಂಗ್ರಹವಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ಮಾಹಿತಿ ನೀಡಿದೆ. ಫೆಬ್ರವರಿ ತಿಂಗಳ ಬಳಿಕ ಇದೇ ಮೊದಲ ಬಾರಿಗೆ 1 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಜಿಎಸ್ಟಿ ಸಂಗ್ರಹವಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಅಂತಾರಾಜ್ಯ ವಹಿವಾಟಿನ ಜಿಎಸ್ಟಿ ಸಂಗ್ರಹ 19,193 ಕೋಟಿ ರೂಪಾಯಿಗಳಾಗಿದ್ದು, ರಾಜ್ಯಗಳ ಜಿಎಸ್ಟಿ 25,411 ಕೋಟಿ ರೂಪಾಯಿ ಹಾಗೂ ಕೇಂದ್ರೀಕೃತ ಜಿಎಸ್ಟಿ 2,540 ಕೋಟಿ ರೂಪಾಯಿ ಹಾಗೂ ಸೆಸ್ 8,011 ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. 2020-21ನೇ ಸಾಲಿನ ಮುಂಗಾರು ಅವಧಿಯಲ್ಲಿ 197 ಲಕ್ಷ ಮೆಟ್ರಿಕ್ ಟನ್ ಭತ್ತ ಸಂಗ್ರಹಿಸಲಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಭತ್ತ ಸಂಗ್ರಹದಲ್ಲಿ ಕಳೆದ ಬಾರಿಗಿಂತ ಈ ಬಾರಿ 23.43% ಹೆಚ್ಚಳವಾಗಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ 159.76 ಲಕ್ಷ ಮೆಟ್ರಿಕ್ ಟನ್ ಭತ್ತ ಸಂಗ್ರಹ ಮಾಡಲಾಗಿತ್ತು. ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಉತ್ತರಾಖಂಡ್, ತಮಿಳುನಾಡು, ಚಂಡೀಗಢ, ಜಮ್ಮು ಮತ್ತು ಕಾಶ್ಮೀರ, ಕೇರಳ ಹಾಗೂ ಗುಜರಾತ್ ರಾಜ್ಯಗಳಿಂದ ಭತ್ತ ಸಂಗ್ರಹ ಮಾಡಲಾಗಿದೆ. 197 ಲಕ್ಷ ಮೆಟ್ರಿಕ್ ಟನ್ನಲ್ಲಿ ಪಂಜಾಬ್ ರಾಜ್ಯ ಒಂದೇ 69.21% ಕೊಡುಗೆ ನೀಡಿದೆ. 136 ಲಕ್ಷ ಮೆಟ್ರಿಕ್ ಟನ್ ಭತ್ತ ಈ ರಾಜ್ಯದಿಂದ ದೊರೆತಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ರೈತರು ಬೆಳೆದ ಬೆಳೆಗಳನ್ನು ಪಕ್ಷಿಗಳಿಂದ ರಕ್ಷಿಸಲು ಹಲವು ಕ್ರಮಗಳನ್ನು ಅನುಸರಿಸುತ್ತಾರೆ. ಆದರೆ ದಾವಣಗೆರೆಯ ರೈತರೊಬ್ಬರು ಪಕ್ಷಿಗಳಿಗಾಗಿಯೇ ತಾವು ಬೆಳೆದ ಜೋಳವನ್ನು ಮೀಸಲಿಟ್ಟಿದ್ದಾರೆ. ಈ ಪಕ್ಷಿ ಪ್ರಿಯ ಕೃಷಿಕನ ಕುರಿತು ಒಂದು ವರದಿ. ಹಸಿದವರಿಗೆ ಆಹಾರ ನೀಡುವುದು ಎಲ್ಲಾ ದಾನಗಳಿಗಿಂತಲೂ ಶ್ರೇಷ್ಠ ದಾನ ಎಂದು ಪರಿಗಣಿತವಾಗಿದೆ. ಹಸಿದವರಿಗೆ ಬಂಧು ಬಾಂಧವರು, ಸರ್ಕಾರ, ಸಮಾಜ ಸೇವಾ ಸಂಸ್ಥೆಗಳು ಸೇರಿದಂತೆ ಹಲವರು ಸಹಾಯ ಮಾಡುತ್ತಾರೆ. ಆದರೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಒದಗಿಸುವುದು ಅತಿ ವಿರಳ. ರೈತರು ತಮ್ಮ ಬೆಳೆ ಕಾಪಾಡಲು ಬೆರ್ಚಪ್ಪ ನಿಲ್ಲಿಸುವುದು ಸೇರಿದಂತೆ ಹಲವು ವಿಧಾನಗಳನ್ನು ಅನುಸರಿಸುತ್ತಾರೆ. ದಾವಣಗೆರೆ ಜಿಲ್ಲೆಯ ರೈತರೊಬ್ಬರು ಇದಕ್ಕೆ ವ್ಯತಿರಿಕ್ತವಾಗಿ ತಮ್ಮ ಬೆಳೆಯನ್ನೇ ಪಕ್ಷಿಗಳಿಗೆ ನೀಡುತ್ತಿದ್ದಾರೆ. ದಾವಣಗೆರೆ ತಾಲೂಕಿನ ಬಿಸಲೇರಿ ಗ್ರಾಮದ ರೈತ ಸಂಕೋಳ್ ಚಂದ್ರಶೇಖರ್ ಸಾವಿರಾರು ಪಕ್ಷಿಗಳಿಗಾಗಿ ತಾವು ಬೆಳೆದ ಜೋಳವನ್ನು ಬಿಟ್ಟಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ತಮ್ಮ 3 ಎಕರೆ ಅಡಿಕೆ ತೋಟದಲ್ಲಿ ಜೋಳ ಬಿತ್ತನೆ ಮಾಡಿ ಅದನ್ನು ಪಕ್ಷಿಗಳಿಗಾಗಿಯೇ ಮೀಸಲಿಟ್ಟಿದ್ದಾರೆ. ಪ್ರತಿನಿತ್ಯ ಆಹಾರ ಅರಸಿ ಬರುವ ಸಾವಿರಾರು ಪಕ್ಷಿಗಳು ಅವರ ತೋಟಕ್ಕೆ ಬಂದು ಜೋಳ ತಿಂದು ಸಂತಸದಿಂದ ಚಿಲಿಪಿಲಿಗುಟ್ಟುತ್ತವೆ. ಗ್ರಾಮಸ್ಥರು ಇವರ ಪಕ್ಷಿ ಪ್ರೀತಿ ಕಂಡು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಉಮೇಶ್, ಚಂದ್ರಶೇಖರ್ ಅವರು ಜೋಳ ಬಿತ್ತನೆ ಮಾಡಲು ಆರಂಭಿಸಿದಾಗ ಬೆಳೆ ಪಕ್ಷಿಗಳ ಪಾಲಾಗುವುದಾಗಿ ಎಚ್ಚರಿಕೆ ನೀಡಿದ್ದೆವು. ಆದರೆ ಚಂದ್ರಶೇಖರ್ ಅವರು ಪಕ್ಷಿಗಳಿಗಾಗಿಯೇ ಜೋಳ ಬಿತ್ತನೆ ಮಾಡುತ್ತಿರುವುದಾಗಿ ಹೇಳಿದರು. ಈಗ ಹಲವಾರು ಪಕ್ಷಿಗಳು ಅವರ ಹೊಲದಲ್ಲಿ ಜೋಳ ತಿನ್ನುತ್ತಾ ಚಿಲಿಪಿಲಿ ಗುಟ್ಟುತ್ತಿರುವುದನ್ನು ನೋಡಿದರೆ ಸಂತಸವಾಗುತ್ತದೆ ಎಂದರು. ನಾವು ಅವಾಗ ಹೇಳಿದ್ವಿ ಇವ್ರಿಗೆ ಹಾಕ್ಬೇಡ್ರಿ ಮೋರೆ ಭಾಳ ಗುಬ್ಬಿ ಕಾಟ ಭಾಳ ಕತ್ತಿ ಗಗಲ್ ಜೋಳ ಸುಮ್ಮನೆ ಅಂತಂದ್ರೆ ಅವರು ಇಲ್ಲ ಪ್ರಾಣಿ ಪಕ್ಷಿಗೆ ಹಾಕೋಣ ತಳಪ ಅಂತ ಹೇಳಿ ಹಾಕಿರೋರು. ಪ್ರಾಣಿ ಪಕ್ಷಿ ಗುಬ್ಬಿ ಸಂಬರ್ಗಾಗಿ ಪಾರಿವಾಳಗಳು ಭಾಳ ತಿಂದು ನೋಡಿ ಗಿಣಿಗಳೆಲ್ಲ ತಿನ್ನೋದು ನೋಡಿಬಿಟ್ಟು ನಮಗೆ ಭಾಳ ಸಂತೋಷ ಆಗುತ್ತೆ. ನೋಡಲು ಪ್ರಾಣಿಗಳೆಲ್ಲ ಈ ಪಕ್ಷಿಗಳೆಲ್ಲ ಈಗ ನೋಡಕತ್ತಿದ್ದಾವೆ. ನೆಕ್ಸ್ಟ್ ನಾವು ಒಂದು ಸ್ವಲ್ಪ ಹಾಕಿ ನಾವು ಒಂದು ಸ್ವಲ್ಪ ಪಕ್ಷಿಗಳಿಗೆ ಹಾಕೋಣ ಅಂತ ಮಾಡೇ ನಾವು. ಹುಲುಸಾಗಿ ಬೆಳೆದ ಅಡಿಕೆ ತೋಟದಲ್ಲಿ ಗಿಳಿ, ಪಾರಿವಾಳ, ಗುಬ್ಬಿ ಇತ್ಯಾದಿ 10 ವಿಧದ ಪಕ್ಷಿಗಳು ಸ್ವಚ್ಛಂದವಾಗಿ ವಿಹರಿಸುತ್ತಿವೆ. ಚಂದ್ರಶೇಖರ್ ಅವರ ಪತ್ನಿ ಮಮತಾ ಸಂಕೋಳ್ ದೂರ ಪ್ರದೇಶಗಳಿಂದ ಹಾರಿ ಬರುವ ಪಕ್ಷಿಗಳು ಜೋಳ ತಿನ್ನುವುದನ್ನು ನೋಡಿದರೆ ಮನಸ್ಸಿಗೆ ನೆಮ್ಮದಿ ಎನಿಸುತ್ತದೆ ಎನ್ನುತ್ತಾರೆ. ಅದರಲ್ಲಿ 3 ಎಕರೆನೂ ಜೋಳ ಹಾಕಿದ್ದೇವೆ. ಅದು ಅಕ್ಕಿ ಪಕ್ಷಿಗಳು ಅಷ್ಟು ತಿಂದೋಗಿದ್ದಾವೆ. ಅದು ಅವರು ಅವು ತಿಂದೋಗಿದವಲ್ರಿ, ಅವು ಆಶೀರ್ವಾದ ಮಾಡಿರೋದೇ ಸಾಕ್ರಿ. ರೈತ ಸಂಕೋಳ್ ಚಂದ್ರಶೇಖರ್ ಕೇವಲ 85 ದಿನಗಳಲ್ಲಿ ಉತ್ತಮ ಜೋಳದ ಬೆಳೆ ಬಂದಿದೆ,
ಅದನ್ನು ಪಕ್ಷಿಗಳ ಆಹಾರಕ್ಕಾಗಿಯೇ ಮೀಸಲಾಗಿಟ್ಟಿದ್ದು ನಿರೀಕ್ಷೆಗೂ ಮೀರಿ ಪಕ್ಷಿಗಳು ಬಂದು ಜೋಳವನ್ನು ತಿನ್ನುವುದನ್ನು ನೋಡಿದಾಗ ತಮ್ಮ ಕೆಲಸ ಸಾರ್ಥಕ ಎಂಬ ಭಾವ ಮೂಡುತ್ತದೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಮಗೆ ಆಶ್ಚರ್ಯ, ನಾವು ಊಟದಾಗಿದ್ದ ಆ ಥರ ನಮ್ಮ ಹೊಲಗಳಿಗೆ ಅಕ್ಕಿ ಪಕ್ಷಿಗಳು ನೋಡಿದ್ದಿಲ್ಲ. ಆ ಥರ ಹಿಂದಿಂಡು ಈಗೇನು ಹಬ್ಬಗಳಿಗೆ ಹೆಂಗೆ ಜನಗಳು ಹೋಗ್ತಾರಲ್ಲ ಆ ಥರ ಹಬ್ಬದ ವಾತಾವರಣ ಪಕ್ಷಿಗಳಿಗೆ ನನ್ನ ಹೊಲದಲ್ಲಿ ಆಹಾರವಾಗಿ ವ್ಯವಸ್ಥೆ ಆಯಿತು. ಇದರಿಂದ ನನಗೂ ನನ್ನ ಕುಟುಂಬದವ್ರಿಗೂ ಎಲ್ಲರಿಗೂ ಭಾಳ ಆನಂದ ಅನ್ನಿಸ್ತು. ಇಂತಹ ಅಪರೂಪದ ಪ್ರಾಣಿ ಪಕ್ಷಿ ಪ್ರಿಯರು ಇತರರಿಗೂ ಮಾದರಿಯಾಗಲಿ. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಕೊನೆಯ ಹಂತ ತಲುಪಿದ್ದು ಮರು ಆಯ್ಕೆ ಬಯಸಿರುವ ಹಾಲಿ ಅಧ್ಯಕ್ಷ ರಿಪಬ್ಲಿಕನ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಹಾಗೂ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಜೋ ಬಿಡೆನ್ ಬಿರುಸಿನ ಪ್ರಚಾರ ನಡೆಸಿದ್ದಾರೆ. ನಾಳೆ ಸಾರ್ವತ್ರಿಕ ಚುನಾವಣೆ ಕೊನೆಗೊಳ್ಳಲಿದ್ದು ಕೆಲವು ಕ್ಷೇತ್ರಗಳಲ್ಲಿ ಜೋ ಬಿಡೆನ್ ಸಹ ಮುನ್ನಡೆಯಲಿರುವುದರಿಂದ ಫಲಿತಾಂಶ ಕುತೂಹಲ ಕೆರಳಿಸಿದೆ. ಇಡೀ ವಿಶ್ವವೇ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ಮೇಲೆ ಗಮನ ಹರಿಸಿದ್ದು ಡೊನಾಲ್ಡ್ ಟ್ರಂಪ್ ಮತ್ತು ಜೋ ಬಿಡೆನ್ ತಮ್ಮದೇ ಆದ ಕಾರ್ಯತಂತ್ರಗಳ ಮೂಲಕ ಚುನಾವಣೆ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. ಫಿಲಿಪೀನ್ಸ್ನಲ್ಲಿ ಅಪಾಯಕಾರಿ ಗೋನಿ ಚಂಡಮಾರುತದಿಂದ ಸಾಕಷ್ಟು ಹಾನಿಯುಂಟಾಗಿದೆ. ಪ್ರಮುಖವಾಗಿ ದಕ್ಷಿಣ ಫಿಲಿಪೀನ್ಸ್ನಲ್ಲಿ ಇದರ ತೀವ್ರತೆ ಹೆಚ್ಚಿದ್ದು ಈವರೆಗೆ ಕನಿಷ್ಠ 10 ಮಂದಿ ಮೃತಪಟ್ಟಿರುವುದಾಗಿ ವರದಿಯಾಗಿದೆ. ಹಲವಾರು ಮಂದಿ ನಾಪತ್ತೆಯಾಗಿದ್ದು ಸಂಕಷ್ಟಕ್ಕೆ ಸಿಲುಕಿರುವವರ ರಕ್ಷಣಾ ಕಾರ್ಯವೂ ಭರದಿಂದ ಸಾಗಿದೆ. ಹಲವಾರು ನದಿಗಳು ಉಕ್ಕಿ ಹರಿಯುತ್ತಿದ್ದು ಅನೇಕ ಗ್ರಾಮಗಳು ಜಲಾವೃತಗೊಂಡಿವೆ. ಹಲವೆಡೆಗಳಲ್ಲಿ ಭೂಕುಸಿತಗಳು ಸಹ ಉಂಟಾಗಿವೆ. ಮನಿಲಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. ಕೊರೋನಾ ಮಹಾಮಾರಿ ವಿಶ್ವವ್ಯಾಪಿ ಆವರಿಸಿರುವ ಹಿನ್ನೆಲೆಯಲ್ಲಿ ಜನರ ಸುರಕ್ಷತೆ ದೃಷ್ಟಿಯಿಂದ ವ್ಯಕ್ತಿಗತ ಅಂತರ ಹಾಗೂ ಮಾಸ್ಕ್ ಧರಿಸುವುದು ಕಡ್ಡಾಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಮುಖಗವಸನ್ನು ಹಲವರು ಸರಿಯಾಗಿ ಧರಿಸುತ್ತಿಲ್ಲ. ಮಾಸ್ಕ್ನಿಂದ ಮೂಗು ಬಾಯಿ ಮುಚ್ಚದೆ ಗದ್ದದ ಕೆಳಗೆ ಧರಿಸಿರುವ ದೃಶ್ಯ ಸಾಮಾನ್ಯವಾಗಿದೆ. ನಮ್ಮನ್ನು ಹಾಗೂ ಇತರರನ್ನು ಕೋವಿಡ್ನಿಂದ ರಕ್ಷಿಸಲು ಪ್ರತಿಯೊಬ್ಬರೂ ಸರಿಯಾಗಿ ಮುಖಗವಸು ಧರಿಸುವುದು ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ದೂರದರ್ಶನ ವಾಹಿನಿಯಲ್ಲಿ ಮಾಸ್ಕ್ ಅಪ್ ಇಂಡಿಯಾ ಅಭಿಯಾನ ಆರಂಭಿಸಲಾಗಿದೆ. ಈ ಕುರಿತು ಒಂದು ವರದಿ. ಒಂದು ಜಾಗತಿಕ ಮಹಾಮಾರಿ ಇಡೀ ಜಗತ್ತನ್ನು ಕಾಡುತ್ತಿದ್ದು ವ್ಯಾಪಕ ಹಾನಿಯನ್ನುಂಟು ಮಾಡುತ್ತಿದೆ. ವಿಶ್ವದಾದ್ಯಂತ ಕೋವಿಡ್-19 ಸಕ್ರಿಯ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಪರಿಣಾಮಕಾರಿಯಾದ ಲಸಿಕೆಯನ್ನು ಅನ್ವೇಷಣೆ ಮಾಡಲಾಗುತ್ತಿದೆ. ಆದರೆ ಅಲ್ಲಿಯವರೆಗೂ ಇರುವುದು ಒಂದೇ ಮಾರ್ಗ: ಮುಂಜಾಗ್ರತೆ ವಹಿಸುವುದು ಮತ್ತು ಮುನ್ನೆಚ್ಚರಿಕೆಯ ಕ್ರಮ ಪಾಲಿಸುವುದು. ಮಾಸ್ಕ್, ಮುಖಗವಸು ಧರಿಸುವುದರಿಂದ ಕೋವಿಡ್-19 ಹರಡುವುದನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ವಿವಿಧ ಸಂಶೋಧನೆಗಳು ಸಹ ಕೋವಿಡ್-19 ಹರಡುವಿಕೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಮಾಸ್ಕ್ ಧರಿಸುವುದು ಅತಿ ಮುಖ್ಯ ಎಂದು ತಿಳಿಸಿವೆ. ಮಾಸ್ಕ್ನಿಂದ ನಿಮ್ಮನ್ನು ಕೋವಿಡ್-19 ಸೋಂಕಿನಿಂದ ರಕ್ಷಿಸಿಕೊಳ್ಳಲು ಸಾಧ್ಯ. ತಜ್ಞರ ಅಭಿಪ್ರಾಯ: ನೀವು ಮಾಸ್ಕ್ ಧರಿಸಿದಾಗ ನಿಮ್ಮನ್ನು ಮತ್ತು ನಿಮ್ಮ ಸುತ್ತಲಿರುವವರನ್ನು ಕೋವಿಡ್-19 ರಿಂದ ರಕ್ಷಿಸಬಹುದು. या फेस कवर के घर से बाहर निकलने की अभी कल्पना करना भी सही नहीं है. ಕೋವಿಡ್-19 ಪರಿಣಾಮಕಾರಿ ನಿಯಂತ್ರಣಕ್ಕೆ ಮಾಸ್ಕ್ ಸಹಕಾರಿ. ಆದರೆ ಅದನ್ನು ಸರಿಯಾಗಿ ಧರಿಸಿದಾಗ ಮಾತ್ರ ನಿಯಂತ್ರಣ ಸಾಧ್ಯ. ಬಾಯಿ ಮತ್ತು ಮೂಗನ್ನು ಮಾಸ್ಕ್ನಿಂದ ಸರಿಯಾಗಿ ಮುಚ್ಚಿಕೊಳ್ಳಿ. ನೀವು ಡಿಡಿ ಇಂಡಿಯಾ ಜಾಗೃತಿ ಅಭಿಯಾನದ ಭಾಗವಾಗಿ ಮಾಸ್ಕ್ ಅಪ್ ಇಂಡಿಯಾ ಮಾಸ್ಕ್ ಧರಿಸಿ. ಜೊತೆಗೆ ಬಾಯಿ ಮತ್ತು ಮೂಗನ್ನು ಮಾಸ್ಕ್ನಿಂದ ಸರಿಯಾಗಿ ಮುಚ್ಚಿಕೊಳ್ಳಿ. ಸರಿಯಾದ ಕ್ರಮದಲ್ಲಿ ಮಾಸ್ಕ್ ಧರಿಸಲು ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರಿಗೆ ತಪ್ಪದೇ ತಿಳಿಸಿ. ನೀವು ಡಿಡಿ ಇಂಡಿಯಾದ ಈ ಜಾಗೃತಿ ಅಭಿಯಾನದಲ್ಲಿ ಭಾಗಿಯಾಗಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 2 ಕ್ಷೇತ್ರಗಳ ಉಪಚುನಾವಣೆ, 2ನೇ ಹಂತದಲ್ಲಿ ಬಿಹಾರ ವಿಧಾನಸಭೆಯ 94 ಸ್ಥಾನಗಳ ಮತದಾನಕ್ಕೆ ಪೂರ್ಣ ಸಿದ್ಧತೆ, ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಭದ್ರತೆ. ರೈತರ ಅಭ್ಯುದಯಕ್ಕೆ ಸರ್ಕಾರ ಸದಾ ಬದ್ಧ, ಉತ್ತಮ ದರಕ್ಕೆ ಬೆಳೆ ಖರೀದಿ ಜೊತೆಗೆ ಮಾರುಕಟ್ಟೆಯಲ್ಲೂ ಹೆಚ್ಚಿನ ಬೆಲೆ ನಿಗದಿ, ಸಚಿವ ಪ್ರಹ್ಲಾದ್ ಜೋಶಿ.
ಸರ್ಕಾರದ ಸೂಕ್ತ ಕ್ರಮಗಳಿಂದಾಗಿ ಕೋವಿಡ್ ಸಂದಿಗ್ಧತೆಯಲ್ಲೂ ದೇಶದ ಅರ್ಥವ್ಯವಸ್ಥೆಯಲ್ಲಿ ಸುಧಾರಣೆಯ ಸಂಕೇತ ಗೋಚರ, ಹಣಕಾಸು ಇಲಾಖೆ ಕಾರ್ಯದರ್ಶಿ ಅಜಯ್ ಭೂಷಣ್ ಪಾಂಡೆ. ಗಿಲ್ಗಿಟ್ ಬಾಲ್ಟಿಸ್ತಾನ ತಾತ್ಕಾಲಿಕ ಪ್ರಾಂತೀಯ ಸ್ಥಾನದ ತಕ್ಷಣ ತೆರವಿಗೆ ಪಾಕಿಸ್ತಾನಕ್ಕೆ ಭಾರತ ಸೂಚನೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ನಿಮಿಷಕ್ಕೆ.